ಈಗಾಗಲೇ ಗಮನಿಸ್ತಾ ಇರಬಹುದು ಕಲಬುರಗಿಯ ವಿದ್ಯಾರ್ಥಿನಿ ಎಂಜಿನಿಯರಿಂಗ್ ಓದ್ತಾ ಇದ್ದಕ್ಕೆ ಏಕಾಏಕಿ ಸನ್ಯಾಸತ್ವ ಸ್ವೀಕಾರ ಮಾಡ್ತಾಳೆ, ವೈರಾಗ್ಯದ ಹಾದಿಯನ್ನ ಹಿಡಿತಾಳೆ. ಅಲ್ಲಿನ ಗ್ರಾಮಸ್ಥರಿಗೆ ಸೇರಿದಂತೆ ಹೆತ್ತವರಿಗೂ ಕೂಡ ಒಂದು ರೀತಿಯಲ್ಲಿ ಅಚ್ಚರಿ ಆಗುತ್ತೆ. ತಮ್ಮ ಮಗಳು ಅಂದ್ರೆ ತಮ್ಮ ಗ್ರಾಮದಲ್ಲಿರುವಂತ ಒಬ್ಬ ಹೆಣ್ಣು ಮಗಳು ಈ ರೀತಿ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತೆ. ಈ ಬಗ್ಗೆ ನಮ್ ಜೊತೆ ಮಾತಾಡೋಕೆ ಭಾಗ್ಯಶ್ರೀ ಅವರ ತಂಗಿ ಜಯಶ್ರೀ ಅವರು ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ಜಯಶ್ರೀ ಅವರೇ, ಈ ಸಂದರ್ಭದಲ್ಲಿ ನಿಮ್ಮ ಅಕ್ಕ ಸನ್ಯಾಸತ್ವ ಸ್ವೀಕಾರ ಮಾಡಿದ್ರು, ಎಲ್ಲವನ್ನ ಮನೆ ಮಠ ತೊರೆದ್ರು, ಈಗ ಬೇರೆ ಇದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಏನ್ ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ? ಅಂದ್ರೆ ಆಲ್ಮೋಸ್ಟ್ ನಂಬಿದಾರೆ ಮ್ಯಾಮ್ ಎಲ್ಲಾರು ದೇವ್ರ ಬಗ್ಗೆ. ಅಂದ್ರೆ ದೇವ್ರು ಅಂದ್ರೆ ಇವಾಗ 7 days ಆಯ್ತು ಕುತ್ಕೊಂಡು, ಇವತ್ತಿಗೆ 8 days, ಲಾಸ್ಟ್ ಮಂಡೇ ಕುತ್ಕೊಂಡಿದ್ದಾರೆ. ಎಲ್ಲ ಜನ ಬಂದು ಹೋಗಿ ಅಂದ್ರೆ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಕಡೆ ಬಂದು ಜನ ಆಲ್ಮೋಸ್ಟ್ ಎಲ್ಲ ಜನ ನಂಬ್ಕೊಂಡಿದ್ದಾರೆ ದೇವ್ರೇ ಇದಾನೆ ಅಂತ. ಆದ್ರೆ ನಂಬ್ಕೊಂಡಿರೋದು ಬೇಡ, ಈಗ ಗ್ರಾಮಸ್ಥರು ಇರ್ಬೋದು ಜಯಶ್ರೀ ಅವರ, ಈ ಸಂದರ್ಭದಲ್ಲಿ ಗ್ರಾಮಸ್ಥರು ದೇವರು ಅಂತ ಹೇಳಿ ಪೂಜೆ ಮಾಡ್ಬೋದು, ಅಥವಾ ಆಕೆಯ ಮೈ ಮೇಲೆ ದೇವರು ಬಂದಿದ್ದಾರೆ ಅಂತ ಹೇಳಿ ಪೂಜೆ ಮಾಡ್ಬೋದು. ಆದ್ರೆ ನಿಮ್ಮ ಸಹೋದರಿಯಾಗಿ ನಿಮಗೆ ಒಂದು ಆತಂಕ ಇರೋದಿಲ್ವಾ? ನನ್ನ ಅಕ್ಕ ಈಗ ಹಾಗಿದ್ರೆ ನಮ್ಮ ಮನೇಲಿ ಇರೋದಿಲ್ಲ, ಮುಂದೆ ಏನಾಗ್ಬೋದು ಅಂತ ಹೇಳುವಂತ ಒಂದು ಆತಂಕ ಇರೋದಿಲ್ವಾ ಹಾಗಿದ್ರೆ ಅಂತ ಹೇಳಿ? ತುಂಬಾನೇ ಇದೆ ಮ್ಯಾಮ್. ಆದ್ರೆ ನಂಬಿಕೆ ಅಂದ್ರೆ ಭಯ ಅನ್ನೋದು ಎಲ್ಲರಿಗೂ ಇದೆ. ನಮ್ಮ ತಂದೆಗೆ, ತಾಯಿಗೆ, ನನ್ಗೆ ಭಯ ಅನ್ನೋದು ಇದೆ. ಆದ್ರೆ ನಾವು ಅವಳು ಕಾಮನ್ ಆಗಿದ್ದಾಗ ಹೇಳ್ತಿರ್ತೀವಿ, ಅವಳು ಹೇಳ್ತಾಳೆ ಅದೆಲ್ಲ ಸುಳ್ಳು ಹಂಗೆ ಅಂತ. ಆದ್ರೆ ತಾತ ಬಂದಾಗ ನಾನು ಹೋಗ್ತೇನೆ, ನನ್ ಮನೆ ಅಲ್ಲ ನಂದು ಮಠ ಅಂತ ಹೇಳಿ ಹೋಗ್ತೇನೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ತಾತ ಬಂದಾಗ ಏನ್ ಮಾಡಕ್ಕಾಗಲ್ಲ, ನಾವ್ ಯಾರು ಮಾತಾಡಕ್ಕಾಗಲ್ಲ. ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕಲ್ಲ ನಾವು. ಸೊ ಹಂಗಾಗಿ ನಾವ್ ಯಾರು ಮಾತಾಡಲ್ಲ, ಅವ್ರು ಏನ್ ಹೇಳ್ತಾರೋ ಅದನ್ನ. ಇವಾಗ ನಮಗೂ ಯಾರಿಗೂ ಇರ್ಲಿಲ್ಲ ತಪಸ್ಸಿಗೆ ಅದು ಅಂತ, ನಮಗೂ ಗೊತ್ತಿರ್ಲಿಲ್ಲ. ತಾತನೇ ನಿರ್ಧಾರ ಮಾಡಿ ಕುತ್ಕೊಂಡಿದ್ದು. ಓಕೆ, ಇದ್ರ ಜೊತೆಗೆ ಈಗ ನೀವೇ ಹೇಳ್ತಾ ಇದ್ರಿ ಚಿಕ್ಕನಿಂದಲೂ ಸಹಜವಾಗಿ ನಿಮ್ ಜೊತೆ ಓಡಾಡ್ಕೊಂಡಿದ್ರು, ಆದ್ರೆ ಮನೇಲಿ ಇದ್ರು, ಮನೆಯವ್ರ ಜೊತೆ ಇದ್ರು ಅಂತ ನಿಮ್ ತಾಯಿನೂ ಹೇಳ್ತಾ ಇದ್ರು. 8ನೇ ಕ್ಲಾಸಿಂದ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಳಕ್ಕೆ ಶುರುವಾದಾಗ ತುಂಬಾ ಡಾಕ್ಟರ್ಸ್ ಹತ್ರ ತೋರಿಸಿದ್ವಿ ಅಂತ. ಆ ಡಾಕ್ಟರ್ಸ್ ಏನಂತ ಹೇಳಿದ್ರು? ಇದೇನಾದ್ರೂ ಸಮಸ್ಯೆನಾ, ಅಥವಾ ನಿಜಕ್ಕೂ ನೀವು ಹೇಳಿದ ಪ್ರಕಾರ ನಿಮ್ ತಾತನೇ ಮೈ ಮೇಲೆ ಬರ್ತಿದ್ದಾರಾ? ಏನ್ ಹೇಳ್ತಾ ಇದ್ರು ಡಾಕ್ಟರ್ಸ್ ಅಂತ ಹೇಳಿ? ಡಾಕ್ಟರ್ಸ್ ಏನ್ ಹೇಳ್ತಿರ್ಲಿಲ್ಲ ಮ್ಯಾಮ್, ಇವಳಿಗೇನಾಗಿದೆ, ಇವಳಿಗೇನು ಆಗಿಲ್ಲ, ಅಂದ್ರೆ ಏನಾದ್ರೂ ಇರ್ಬೋದು ಅಂತ. 1 time ಕಣ್ಣು ಹೋಗಿತ್ತು. ಕಣ್ಣು ಹೋದಾಗ ಹಾಸ್ಪಿಟಲ್ ತಗೊಂಡೋಗಿದ್ರು ಪಪ್ಪ ಮಮ್ಮಿ ಎಲ್ಲ. ತಗೊಂಡೋದಾಗ ಅವ್ರು ಹೇಳಿದ್ರು, ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ನೋಡಿದ್ರು, ಎಕ್ಸ್ರೇ ಅದನ್ನ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ್ರು, ಐ ಟೆಸ್ಟ್ ಎಲ್ಲ. ಅವಾಗ ಹೇಳಿದ್ರು ಇವಳಿಗೇನು ಆಗಿಲ್ಲಮ್ಮ, ನಾರ್ಮಲ್ ಇದ್ದಾಳೆ, ತಗೊಂಡು ಹೋಗಿ, ಇವಳಿಗೇನು ಆಗಿಲ್ಲ ಅನ್ನೋದು ಒಂದು ಬರೀ ಸುಮ್ನೆ ನಮ್ಮ ಇದಕ್ಕೆ ಅಂತ ಒಂದು ಟಾನಿಕ್ ಟ್ಯಾಬ್ಲೆಟ್ಸ್ ಬರೋದೆಲ್ಲ ಕೊಡ್ತಿದ್ರು. ಆದ್ರೆ ಅದು ಅವಳಿಗೆ ಏನು ಆಗಿಲ್ಲ. ಹಾಸ್ಪಿಟಲ್ ಇಂದ ಅಂತೂ ಹುಷಾರೇ ಆಗಿಲ್ಲ ಅವಳಿಗೆ. ಒಂದಾದ್ಮೇಲೆ ಒಂದ್ ಪ್ರಾಬ್ಲಮ್ ಆಗ್ತಾನೆ ಇರ್ತಿತ್ತು, ಕಾಲು ಕೈ ಅಂತೆಲ್ಲ. ಆದಾಗ ಈಗ ಯಾವತ್ತು ಹೊರಗಡೆ ಬಂದ್ರು ತಾತ, ಅವಾಗಿಂದ ಅವಳಿಗೆ ಯಾವತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ, ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಸಾಮಾನ್ಯವಾಗಿ ಜಯಶ್ರೀ ಅವರೇ, ಹೆಣ್ಮಕ್ಳು ಅಂತ ಹೇಳಿದ್ರೆ ಅವರಿಗೆ ಓಲೆ ಹಾಕೋದಿರ್ಬೋದು, ಅಥವಾ ಬಟ್ಟೆ ಬರೆಗಳನ್ನ ಹಾಕೋದಿರ್ಬೋದು, ಅಥವಾ ಬಾಯ್ ಫ್ರೆಂಡ್ಸ್ ಇರ್ಬೋದು, ಅಥವಾ ಗರ್ಲ್ ಫ್ರೆಂಡ್ಸ್ ಇರ್ಬೋದು, ಹೀಗೆ ಎಂಜಾಯ್ ಮಾಡುವಂತ ವಯಸ್ಸಾಗಿರುತ್ತೆ ಈಗ ಹದಿಹರೆಯ ಅಂತ ಹೇಳಿದ್ರೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಅಕ್ಕ ಅದ್ಯಾವುದನ್ನು ಬೇಡ ಅಂತ ಹೇಳಿ ತ್ಯಜಿಸಿ ಈಗ ವೈರಾಗ್ಯ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಕುತೂಹಲ ಆಗುತ್ತಪ್ಪ ನಂಗೆ. ಯಾವತ್ತು ಕೇಳಲೇ ಇಲ್ವಾ ಇದೆಲ್ಲ ಬೇಕು ಅಂತ ಹೇಳಿ ಅವರು? ಅವಳು ಯಾವತ್ತು ಕೇಳಿಲ್ಲ, ನಂಗೆ ಇದು ಕೊಡ್ಸಿ ಅಂತ ಕೇಳಿಲ್ಲ. ಕೊಡ್ಸಿದ್ರೆ ಹಾಕೊಂತಿದ್ಲು ತಗೊಂಡು. ಅವಳಿಗೆ ಅದ್ರ ಮೇಲೆ ಇದ್ರ ಮೇಲೆ ಅಂತ ಆಸೆ ಇಲ್ಲ. ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕನ್ನೋದು ಅವಳ ಉದ್ದೇಶ ಯಾವಾಗ್ಲೂ. ಅದನ್ನ ನಾನೇ ಹಾಕೊಂಡು ತಗೋಬೇಕು ಅಂತ ಅವಳಿಗೆ ಯಾವತ್ತೂ ಆಸೆನೇ ಇರ್ಲಿಲ್ಲ. ಎಲ್ಲರೂ ಹೆಂಗೆ ರೆಡಿ ಆಗ್ತಾರ, ನಾನು ಆ ತರ ರೆಡಿ ಆಗ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಎಂಜಾಯ್ ಮಾಡ್ತಿದ್ಲು, ಬಟ್ ಫ್ಯಾಮಿಲಿ ಜೊತೆ. ಫ್ರೆಂಡ್ಸ್ ಯಾರು ಇಲ್ಲ. ನಾವೇ ನಮ್ದು ಪಪ್ಪ ಮಮ್ಮಿ ನಾನು ಅಣ್ಣ 5 ಜನ ಅಷ್ಟೇ. ಎಲ್ಲಿ ಟ್ರಿಪ್ ಹೋದ್ರು ಏನೇ ಆಗ್ಲಿ ನಮ್ ಜೊತೆ ಅಷ್ಟೇ ಎಂಜಾಯ್ ಮಾಡೋದು. ಎಲ್ಲಿ ಹೊರಗಡೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಿರ್ಲಿಲ್ಲ. ಆಮೇಲೆ ಯಾವ್ದು ಬಗ್ಗೆ ಆಸೆ ಇರ್ಲಿಲ್ಲ. ಆದ್ರೆ ಅವಳಿಗೆ ಆಸೆ ಇರೋದಂದ್ರೆ ಒಂದೇ, ನಾನು ದೊಡ್ಡ ವ್ಯಕ್ತಿ ಆಗ್ಬೇಕು, IAS ಓದ್ಬೇಕು, ಎಲ್ಲ ತುಂಬಾ ಆಸೆ ಇತ್ತು ಅವಳಿಗೆ. ಅದು ಒಂದು ಆಸೆ ಇತ್ತು. ಮತ್ತೆ ಇದ್ರ ಮೇಲೆ ಹೊರಗಡೆದೇನು ಆಸೆ ಇರ್ಲಿಲ್ಲ, ಓದೋದ್ರ ಬಗ್ಗೆ ಅಷ್ಟೇ ಆಸೆ ಇತ್ತು ಅವಳಿಗೆ. ಎಜುಕೇಶನ್ ಬಗ್ಗೆ ಅದನ್ನ ಬಿಟ್ರೆ ಏನು ಇಲ್ಲ. ಓಕೆ
ಓಕೆ ಜಯೇಶ್ ಅವ್ರ ನಮ್ಮ ಹೆಲ್ಪಿಂಗ್ ಜೊತೆ ಹಾಗೆ ನೇಚರ್ ತುಂಬಾ ಇತ್ತು. ಅಂದ್ರೆ ಸಂಪರ್ಕದಲ್ಲಿ ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಜಯೇಶ್ ಅವ್ರ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾತಾಡಿಸ್ತೀನಿ. ಈಗ ಗ್ರಾಮಸ್ಥರಾಗಿರುವಂತ ಶರಣಪ್ಪ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶರಣಪ್ಪ ಅವರು ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಗ್ರಾಮದ ಭಾಗ್ಯಶ್ರೀ ಅವರು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ, ವೈರಾಗ್ಯದ ಹಾದಿಯನ್ನ ಹಿಡಿದಿದ್ದಾರೆ ಅಂತ ಗೊತ್ತಾಯ್ತು. ಏನ್ ಹೇಳ್ತೀರಾ ಈ ಬಗ್ಗೆ? ಹೌದ್ರಿ. ಏನ್ ಹೇಳ್ತೀರಾ ಅಂತ ಹೇಳಿ ಈ ಬಗ್ಗೆ? ನಾವು ಇಲ್ಲಿ ಹೊರಗಡೆ ಇದ್ದಿದ್ದೇವ್ರಿ. ಅಲ್ಲ ನಿಮಗೆ ಗೊತ್ತಲ್ವಾ ಭಾಗ್ಯಶ್ರೀ ಅವರು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ ಅಂತ ಗೊತ್ತಾಗಿದೆಯಲ್ವಾ ವಿಷಯ? ಗೊತ್ತ್ರಿ ಮೇಡಮ್ ಅವ್ರು, ಗೊತ್ತ್ರಿ. ಓಕೆ, ನಿಮ್ಮ ಅನಿಸಿಕೆ ಏನು ಈ ಬಗ್ಗೆ ಅಂತ ಹೇಳಿ? ನಮ್ಮ ಅನಿಸಿಕೆ ಏನ್ರಿ ಸರ್, ಅವರು ಸ್ಟೂಡೆಂಟ್ ರೀ ಮೊದಲಿನಿಂದ. ಸ್ಟೂಡೆಂಟ್ ಹಂಗೆ ಮೊದಲಿನಿಂದ ಯಾರು ದೌರ್ಗೆ ನಂಬುತ್ತಿದಿಲ್ಲ ಅವರು. ನೋಡು ಏನ್ ಹೈಸ್ಕೂಲ್ಕ್ ಹೋದ್ರ ಜೋರ್ಗಿ ಬಿ ಅಂತದ ನಮ್ಗ ಅವ್ರ ಬಲ್ಲಿ. ಆ ಹೈಸ್ಕೂಲ್ಕ್ ಹೋದಾಗೆ ಅದನ್ನೇನೋ ಸ್ವಪ್ನದಾಗ ದೇವ್ರು ಬರೋದು ಮಾಡೋದು ಏನೋ ಹಿಂಗೇನೋ ಆಯ್ತ. ಅದ್ರ ಬಳಿ ಅಲ್ಲಿಂದ ಅವರು ಊಟನೇ ಬಿಟ್ರೆ ಬರೀ ಹಣ್ಣಿನ ಮೇಲೆ ಇದ್ರಿ ಭಾಳ 1 ವರ್ಷ 2 ವರ್ಷ ತನ. ಅದೇ ಹಣ್ಣೆ ಉಪಯೋಗ ಮಾಡ್ತಿದ್ರಿ, ಅಂತ ಪರಿ ಊಟ ಮಾಡ್ತಿದಿಲ್ಲ. ಹಿಂಗೆ ಮಾಡ್ತಾ ಅವ್ರನ್ನ ಹಿಂಗೆ ಅನುಷ್ಠಾನ ಕುಂದಿರ್ತೀನಿ ಅಂತೇಳಿ ಹೋದ ವರ್ಷ ಹಿಡಿದು ಅನುಷ್ಠಾನ ಕುಂದಿರ್ತೀನಿ ಅಂದ್ರು ಬ್ಯಾಡ ಅಂದ್ರ ನಾವ್ ಅಮ್ಮವ್ರೆಲ್ಲ. ಅದು ಮತ್ತೆ ಈಗ ಕೊನೆ ಪ್ರವೇಶ ಈಗ ಶ್ರಾವಣ ತಿಂಗಳಲ್ರಿ ಈಗ. ಅದಕ್ಕೆ ಈಗ ನಾನು ಎಷ್ಟೊತ್ತಿದ್ರು ಕುಂದಿರ್ಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕುಂತಾರಿ ಸರ್. ಇವತ್ತಿಗೆ 9 ದಿವ್ಸ ಐತ್ರಿ. 15 ದಿವ್ಸ ಕುಂದಿರ್ತೀನಿ ಅಂತ ಅದು 1 ತಿಂಗಳು ಕುಂದಿರ್ತೀನಿ ಅಂದ್ರ ಅವ್ರು. 1 ತಿಂಗಳಾದ್ರೆ ಬ್ಯಾಡ್ರಿ, ಹಂಗ 1 ತಿಂಗಳಾದ್ರೆ ಬಾಳ ಹೆವಿ ಆಗ್ತದ. ಊಟ ಇಲ್ಲ ನೀರಿಲ್ಲ ಹಿಂಗಂದ್ರೆ ಹೆಂಗ ಆಗ್ತದ ಅದು ಹಂಗ ಆಗಂಗಿಲ್ಲ. ಬ್ಯಾಡ ನನ್ನ ಕಡೆಗೆ 15 ದಿವ್ಸ ಕುಂದಿರ್ತೀನಿ ಅಂತ ಹೇಳಿ 15 ದಿವ್ಸ ಕುಂತಾರಿ. ಊಟ ನೀರ ಏನು ಇಲ್ರಿ. ಆದ್ರ ಪ್ರಕೃತಿ ಚಲೋ ಅದ ಈಗಿನ ಅಷ್ಟಕ್ರಿ. ಮತ್ತೇನ್ ಇನ್ನ 9 ದಿವ್ಸ ಇತ್ತು, 2 ದಿವ್ಸ ಇತ್ತು, ಇನ್ನೊಂದ್ 2 ದಿವ್ಸ ಮುಂದಿನ ಸೋಮವಾರ ತನ ಅದ ಟೈಮ್. ಈ ಪ್ರಕಾರದಾಗ್ರೆ ಅದಾರ ನೋಡ್ರಿ ಮತ್ತ. ಓಕೆ, ಧನ್ಯವಾದ ಶರಣಪ್ಪ ಅವರು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ. ನೇರವಾಗಿ ಜಯಶ್ರೀ ಅವ್ರ ಹತ್ರ ಹೋಗ್ತಾ ಇದ್ದೀನಿ ಮತ್ತೆ. ಜಯಶ್ರೀ ಅವರೇ, ಹಾಗಿದ್ರೆ ಇನ್ನು ಮುಂದೆ ನಿಮ್ಮ ಅಕ್ಕ ಮನೆಗೆ ವಾಪಸ್ ಬರೋದಿಲ್ಲ, ಇದೇ ರೀತಿ ಇದೇ ವೇಯಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮನ ನಿರ್ಧಾರ ಏನಾಗಿರುತ್ತೆ ಹಾಗಿದ್ರೆ? ಅಪ್ಪ ಅಮ್ಮನ ನಿರ್ಧಾರ ಅವ್ರಿಗೂ ತುಂಬಾ ಕಷ್ಟ ಆಗ್ತಿದೆ ಮ್ಯಾಮ್. ಅಂದ್ರೆ ಹೇಗ್ ಮಗಳನ್ನ ಬಿಟ್ಕೊಡೋದು ಅಂತ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ. ಬಟ್ ಅವ್ರ ತಾತ ಹೇಳೋದು, ನಾನ್ ಮನೆಯಲ್ಲೆಲ್ಲ ಇರಲ್ಲ, ನನ್ ಸಂಸಾರ ಅಲ್ಲ, ನನ್ ಮಠ ಆಯ್ತು ನಾನಾಯ್ತು ಅಂತ ಬಿಟ್ಟು ಹೋಗ್ತೀನಿ ಅಂತ ಅವ್ರು ಹೇಳ್ತಿದಾರೆ. ಆದ್ರೆ ಅಪ್ಪ ಅಮ್ಮಗೆ ಎಷ್ಟೇ ಆಗ್ಲಿ ಕಷ್ಟ ಆಗೋದಲ್ವಾ. ನಮ್ಗಾಗ್ಲಿ ಯಾರಿಗೇ ಆಗ್ಲಿ ಅಕ್ಕನ ಅದು ಕಳ್ಕೊಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಅವರು ತಾತ ಬಂದಾಗ ಹೇಳ್ತಾರೆ, ನನ್ನ ಇದನ್ನ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ, ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದೀವಿ. ಮನೆಯಲ್ಲಿ ಬಿಟ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ. ಅವ್ರು ಕರ್ಕೊಂಡು ಹೋಗದೆ ಇದ್ರು ಒಳ್ಳೇದು. ಮನೆಯಲ್ಲಿದ್ರೆ ನಮ್ ತಂದೆ ತಾಯಿಗೂ ಖುಷಿ ಆಗುತ್ತೆ, ನನ್ ಮಗಳು ನನ್ ಕಣ್ಮುಂದಿದಾಳಲ್ಲ ಅಂತ. ಫಸ್ಟ್ ಆಫ್ ಆಲ್ ಹೆಣ್ಮಗಳಲ್ವಾ. ಹೌದು, ಖಂಡಿತ. ಧನ್ಯವಾದ ಜಯಶ್ರೀ ಅವರು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ. ನೇರವಾಗಿ ಮತ್ತೆ ಮೈಸೂರು ಕಡೆ ಹೋಗ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಅವರ ಸಹೋದರಿ ಜಯಶ್ರೀ ಅವ್ರು ಹೇಳ್ತಾ ಇದ್ರು, ಅಂದ್ರೆ ತಾತ ಅಕ್ಕನನ್ನ ಕರ್ಕೊಂಡು ಹೋಗೋದು ನಮ್ಗೆ ಇಷ್ಟ ಇಲ್ಲ, ಆದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ತಾತ ಹೇಳಿದ್ದಾರೆ ಅಂತ. ಈ ಸಂದರ್ಭದಲ್ಲಿ ಅವರ ತಂದೆ ಹಲವಾರು ವಿಷಯಗಳನ್ನು ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡಿರ್ತಾರೆ. ಒಂದ್ ವೇಳೆ ಪರ್ಮನೆಂಟ್ ಆಗಿ ಈ ರೀತಿ ವೈರಾಗ್ಯದ ಹಾದಿಯನ್ನ ಹಿಡಿತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿ ಮುಂದೆ ಅಂತ? ಏನಿಲ್ಲ ಮೇಡಮ್, ಈಗ ಅವ್ರ ಪಾಡಿಗೆ ಬಿಟ್ಟು ಬಿಡ್ತಾರ ಅಷ್ಟೇ. ಅವ್ರ ಪಾಡಿಗೆ ಈಗ ಅವ್ರು ಹ್ಯಾಂಗ್ ಹೇಳ್ತಾರ ಆ ಟೈಪ್ ಇವ್ರ ತಾಯಿ ತಂದೆ ಹೋಗಟ್ ಪ್ರಸಂಗ ಬಂದದ. ಈಗ ಅವ್ರಿಗೆ ಅವ್ರ ಎದುರೇನು ಇವ್ರೇನು ಮಾತನಾಡಲ್ಲ. ಈಗೇನ್ ಅಲ್ಲಿ ಕುಂತಿದ್ದಾರ ಮೇಡಮ್, ಅಲ್ಲೇ ಒಂದು ಆಶ್ರಮ ಕಟ್ಕೊಂಡ್ ಈಗ ಅಲ್ಲೇ ಉಳಿದು ಬಿಡ್ತಾರ ನೋಡ್ರಿ ಮೇಡಮ್ ಅವ್ರು. ಓಕೆ, ಮಲ್ಲಿಕಾರ್ಜುನ ಅವರ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡಿ ಭಾಗ್ಯಶ್ರೀ ಅವರ ವೈರಾಗ್ಯದ ಬಗ್ಗೆ ಸಾಕಷ್ಟು ಅನಿಸಿಕೆಗಳನ್ನ ಶೇರ್ ಮಾಡ್ಕೊಂಡ್ರಿ. ಧನ್ಯವಾದಗಳು ನಿಮ್ಗೆ. ಓಕೆ, ಕೊನೆಯದಾಗಿ ಸಿದ್ದಮ್ಮ ಅವರ ಬಳಿ ಮತ್ತೆ ಹೋಗ್ತಾ ಇದ್ದೀನಿ. ಬಹಳಷ್ಟು ಆತಂಕದಲ್ಲಿದ್ದಾರೆ ಅವರು ತಮ್ಮ ಮಗಳ ಬಗ್ಗೆ. ಸಿದ್ದಮ್ಮ ಅವರ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅಂತ ಹೇಳಿ ಅಂದ್ಕೋತೀನಿ. ಈ ಸಂದರ್ಭದಲ್ಲಿ ಕೊನೆಯದಾಗಿ ನಿಮ್ಮ ಮಗಳ ಭವಿಷ್ಯದ ಬಗ್ಗೆ ಏನಂತ ನಿರ್ಧಾರ ಕೈಗೊಂಡಿದ್ದೀರಿ ಹಾಗಿದ್ರೆ ಅಂತ ಹೇಳಿ? ಏನು ಗೊತ್ತಿಲ್ರಿ, ಇನ್ನ ಮುಂದೆ ಏನಾಗ್ತದ ಗೊತ್ತಿಲ್ರಿ, ಅದು ಮುಂದಿಂದು. ಅಂದ್ರೆ ಈಗ ಹೆಂಗಾತು ಏನೋ ನಮ್ಗೂ ಒಟ್ಟೆ ಧೈರ್ಯ ಎಲ್ಲ ಏನು
ಅಲ್ಲ ಸಿದ್ದಮ್ಮ ಅವರೇ, ಆಗಲ್ರಿ. ಸಿದ್ದಮ್ಮ ಅವರೇ, ಯಲ್ಲಾಲಿಂಗ ಮಹಾರಾಜರು ನಿಮ್ಮ ಮಗಳ ಮೈ ಮೇಲೆ ಬಂದ ತಕ್ಷಣ ಈ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ಸಹಜವಾಗಿ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಮನ ಪರಿವರ್ತನೆ ಮಾಡೋದಕ್ಕೆ ನೀವೇನಾದ್ರೂ ಪ್ರಯತ್ನಗಳನ್ನ ಪಡ್ತೀರಾ ಹಾಗಿದ್ರೆ ಇನ್ ಮುಂದೆ ಅಂತ ಹೇಳಿ? ಹ್ಞೂನ್ರಿ ಹ್ಞೂನ್ರಿ ಮನ್ಯಾಗಿದ್ರಿ ನಮಗೇನ್ ಮಗಳು ಮನೆ ಮುಂದೆ ಇರ್ತಾರಲ್ರಿ, ಮನ್ಯಾಗಿದ್ರೆ ಯಾರಿಗ ಖುಷಿ ಆಗಲ್ರಿ ತಾಯಿ ತಂದೆಗೆ. ಹೌದು, ಅದಕ್ಕ ಏನಾಗ್ತದನ್ರಿ ಮುಂದಿಂದ ಯಾವಾಗ ಗೊತ್ತಿಲ್ಲ ನೋಡ್ರಿ ನನಗ. ಓಕೆ, ಧನ್ಯವಾದ ಸಿದ್ದಮ್ಮ ಅವರೇ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, ಭಾಗ್ಯಶ್ರೀ ಅವರ ವೈರಾಗ್ಯ ಜೀವನದ ಬಗ್ಗೆ ಅವರ ತಾಯಿ ಸಿದ್ದಮ್ಮ ಹಾಗೆ ಆಕೆಯ ತಂಗಿ ಜಯಶ್ರೀ ಅವರು ಕೂಡ ಮಾತಾಡಿದ್ರು. ಅಂದ್ರೆ ಅವ್ರು ಯಾರಿಗೂ ಕೂಡ ಆಕೆ ವೈರಾಗ್ಯ ಜೀವನದತ್ತ ಹೊರಳೋದು ಇಷ್ಟ ಇಲ್ಲ, ಹಾಗೆ ಮುಂದೆ ಏನಾಗುತ್ತೆ ಅನ್ನುವಂತ ಆತಂಕ ಅವ್ರಿಗೂ ಕೂಡ ಇದೆ. ಜೊತೆಗೆ ಗ್ರಾಮಸ್ಥರಿಗೂ ಕೂಡ ಅವರ ಹೆತ್ತವರು ತೆಗೆದುಕೊಳ್ಳುವಂತ ನಿರ್ಧಾರದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರೆಲ್ಲರ ಆತಂಕ ಮರೆ ಆಗುತ್ತೆ ಅಂತೇಳಿ ನಾನು ಕೂಡ ಅಂದ್ಕೊಳ್ತೀನಿ.